ಇವತ್ತಿನ ಕವನವನ್ನು ನಾನು ಕನ್ನಡದಲ್ಲಿ ಬರೆದಿದ್ದೇನೆ. ಕವಿಯಾದವ ಸಮಾಜದ ಎಲ್ಲ ಆಗುಹೋಗುಗಳನ್ನು ಬಹಳ ನಿಕಟಪೂರ್ವವಾಗಿ ಗ್ರಹಿಸಿಕೊಂಡು ಕವನವನ್ನು ಬರೀತಾನೆ. ಆ ಮೂಲಕ ಸಮಾಜದ ಆತ್ಮಸಾಕ್ಷಿಯನ್ನು ಬಡಿದೆಪ್ಪಿಸುವಂತಹ ಸಂದೇಶಗಳನ್ನು ಕವಿತೆಗಳ ಸಾಲಿನಲ್ಲಿ ಅವನು ಅಚ್ಚೊತ್ತಬೇಕು. ಆ ನಿಟ್ಟಿನಲ್ಲಿ ಪ್ರಚಲಿತ ವಿದ್ಯಮಾನದ ಬಗ್ಗೆ ಒಂದೆರಡು ಕವನನ್ನು ಬರೆದಿದ್ದೇನೆ. ನಿಮಗೆ ಇದು ಇಷ್ಟವಾಗ್ಬೋದಂತ ಭಾವಿಸಿದ್ದೇನೆ. ನನ್ನ ಕವನದ ಹೆಸರು ಮಮತೆಯ ಹಾದಿ. ಎನ್ನ ಆರಿಸಿ ಎಂದು ಬೊಬ್ಬಿರಿದು ಸೋಲುಂಡವನೇ, ಮತ್ತೆ ಮಾರುವೇಷ ತೊಟ್ಟು ಬಂದು ಹರಸಿ ಎಂದರೆ ನ್ಯಾಯವೇ ಸರ್ ನ್ಯಾಯವೇ? ಇತ್ತ ಕೆಚ್ಚೆದೆಯ ವಾದ ತಟ್ಟಿದೆ ನ್ಯಾಯ ಮಂದಿರದ ಕದ. ಇತ್ತ ಕೆಚ್ಚೆದೆಯ ವಾದ ತಟ್ಟಿದೆ ನ್ಯಾಯ ಮಂದಿರದ ಕದ. ದೀದಿಯ ನಡೆಗೆ ಕಾಲ್ಕಿತ್ತು ಓಟಕ್ಕೆ ಹತ್ತಾವನೆ ಸರ್. ದೀದಿಯ ನಡೆಗೆ ಕಾಲ್ಕಿತ್ತು ಓಟಕ್ಕೆ ಹತ್ತಾವನೆ ಸರ್. ತೆಪ್ಪಗೆ ಕೂರಿರುವ ಪುರುಷ ಪ್ರಧಾನ ಸಮಾಜದಲ್ಲಿ ಮಮತೆಯ ದಾದಿ ಮಂತ್ರಿಗಾದಿಯ ಬಿಳಿದಿರಿಸನ್ನು ಕಳಚಿರಲು. ಮಮತೆಯ ದಾದಿ ಮಂತ್ರಿಗಾದಿಯ ಬಿಳಿದಿರಿಸನ್ನು ಕಳಚಿರಲು, ಕಪ್ಪಗಿನ ಪೋಷಾಕನ್ನು ಧರಿಸಿರಲು ಸನಕಲಾಗಿದ್ದಾನೆ ಸರ್ ಸನಕಲಾಗಿದ್ದಾನೆ. ಮಮತೆಗೆ ಮಮತೆಯೇ ಪ್ರೇರಣೆ, ತನ್ನವರನ್ನು ಉಳಿಸಲು ಅಳಿಸಲು ಹೊರದಬ್ಬಲು ಅಷ್ಟೊಂದು ಆತುರ ನಿಮಗೇಕೆ ಸರ್? ಅಳಿಸಲು ಹೊರದಬ್ಬಲು ಅಷ್ಟೊಂದು ಆತುರ ನಿಮಗೇಕೆ ಸರ್? ಅಲುಗಾಡಿಸಿ ಆಸೀನಳಾದವಳಿಗೆ ಮನ್ನಣೆ ತಂಗುದಾನವಿಲ್ಲಿ. ಅಲುಗಾಡಿಸಿ ಆಸೀನಳಾದವಳಿಗೆ ಮನ್ನಣೆಯ ತಂಗುದಾನವಿಲ್ಲಿ. ಮಮತೆ ಮಾನವೀಯತೆಯನ್ನು ತೋರುವ ದೀಪಕ್ ಮೊಹಮ್ಮದರಿಗೆ ಬೆಲೆಯಲ್ಲಿ. ಮಮತೆ ಮಾನವೀಯತೆಯನ್ನು ತೋರುವ ದೀಪಕ್ ಮೊಹಮ್ಮದರಿಗೆ ಬೆಲೆಯಲ್ಲಿ. ಗುರಿ ಮುಟ್ಟುವ ಛಲದೊಂದಿಗೆ ಸರ್ನನ್ನು ಸೋಲಿಸುವ ವಾದಕ್ಕೆ ಜಯ ಸಿಗಲಿ. ಗುರಿ ಮುಟ್ಟುವ ಛಲದೊಂದಿಗೆ ಸರ್ರನ್ನು ಸೋಲಿಸುವ ವಾದಕ್ಕೆ ಜಯ ಸಿಗಲಿ. ಮಮತೆಯ ಎನರ್ಜಿಗೆ ಮತ್ತಷ್ಟು ಬಲ ಬರಲಿ. ಮಮತೆಯ ಎನರ್ಜಿಗೆ ಮತ್ತಷ್ಟು ಬಲ ಬರಲಿ. ಧನ್ಯವಾದಗಳು ಅವಕಾಶಕ್ಕಾಗಿ.